ಫ್ರೆಂಡ್ಸ್ ಕಾರ್ಸ್ 365 ರಿನೋವೇಷನ್ ನಡೀತಾ ಇದೆ. ನ್ಯೂ ಇಯರ್ಗೆ ಹೊಸ ಶೋರೂಮ್ ಬರುತ್ತೆ. ಅದರಿಂದ ಗೋಡನ್ ಇರೋ ಸ್ಟಾಕ್ ಎಲ್ಲ ಕ್ಲಿಯರೆನ್ಸ್ ಸ್ಟಾಕ್ ಕಾಸ್ಟ್ ಕೊಡ್ತಾ ಇದೀವಿ. ಈ ಸರಿ ಕಸ್ಟಮರ್ ಅಲ್ಲ ಡೀಲರ್ ಕೂಡ ಬಂದು ಎಲ್ಲ ತಗೊಂಡ್ಬಿಡ್ಬೋದು. ಆ ತರ ಪ್ರೈಸ್ ಅಲ್ಲಿ ಕೊಡ್ತಿದೀವಿ. ಇಯರ್ ಅಂಡ್ ಸೇಲ್ ಕಾಸ್ಟ್ ನಾವೇನ್ ತಂದಿದೀವಿ ವಿತ್ ಬಿಲ್ ಸಮೇತ ತೋರಿಸ್ತೀವಿ ನಿಮ್ಗೆ. ವಿತ್ ಬಿಲ್ ಸಮೇತ ತೋರಿಸ್ತೀರಾ? ಕಸ್ಟಮರ್ ಹತ್ರ ಏನ್ ತಂದಿರ್ತೀವಿ ಅದ್ರ ಮೇಲೆ ನಮ್ಗೆ ₹1 ಎಕ್ಸ್ಟ್ರಾ ಬೇಡ. ಓಕೆ, ನಾವೇನು ಕೋಟಿಂಗ್ ಇದ್ದಿದ್ ನೋಡಿ 12,45,000 ಫಸ್ಟ್ ಅಲ್ಲಿ ಹಾಕಿದ್ ನಾವು. ಓಕೆ, 23 ಮಾಡ್ಲು ನಾವು ಹಿಂದಿನ ವಿಡಿಯೋಗಳೆಲ್ಲ 11,11,500 ಆ ತರ ಹೇಳಿದ್ದು. ಕಾಸ್ಟ್ 10,000 ಕೊಡ್ತೀನಿ, ಇನ್ನೂ 1,000 ಕಡಿಮೆ ಮಾಡ್ತೀರಾ. ಬೇರೆ 10,000 ಕಿಲೋಮೀಟರ್ ಓಡಿದೆ ಅಷ್ಟೇ. ತಂದಿರೋ ರೇಟ್ ಇಂದ ಪ್ರತಿಯೊಂದು ಬರ್ದಿರ್ತೀವಿ. ಓಕೆ, ಇದು ಬಂದು 2020 ಮಾಡಲ್ ಸಿಂಗಲ್ ಓನರ್. ಇದು ಗಾಡಿ ಬಂದ್ಬಿಟ್ಟು 24 ಮಾಡಲು ಸಿಂಗಲ್ ಓನರ್ ಗಾಡಿ. ಒಂದು 11,99,000 ಕೊಟ್ಬಿಡೋಣ. ನಾವು ಇದನ್ನ ಮುಂಚೆ ಎಲ್ಲ ಕೋಟಿಂಗು ಎಲ್ಲ ನೋಡಿದ್ರೆ, ನೀವು ವಿಡಿಯೋ ಮಾಡಿದ್ರೆ ನೋಡಿದ್ರಿ. ಆ ಕೋಟಿಂಗ್ ಗೀಟಿಂಗ್ ಏನ್ ಬೇಡ, ಸಿಂಗಲ್ ಓನರ್ ಕಾಸ್ಟ್ 7,75,000 ಕೊಡ್ತೀವಿ. ಏನ್ ಲಾಸ್ ಆಗಲ್ವಾ? ಪರವಾಗಿಲ್ವಾ? ಲಾಸ್ ಆಗಲ್ಲ, ಲಾಭ ಬರಲ್ಲ. ಓಕೆ, ನಾನು ಕೋಟಿಂಗ್ ಗಿಟಿಂಗ್ ಎಲ್ಲ ಪಟ ಅಂತ ಮುಗಿಸ್ಬಿಡ್ತೀನಿ. ಪಾಪ ನೋಡೋರ್ಗು ತೊಂದರೆ ಬರೋದು. 6,60,000 ಕೊಟ್ಬಿಡ್ತೀನಿ. 6,60,000 1 ಕ್ರೇಟ ಪೆಟ್ರೋಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನಮ್ದೆಲ್ಲ ಜೆನ್ಯೂನ್ ಸಿಂಗಲ್ ಓನರ್ ಗಾಡಿಗಳೇ, ಕ್ವಾಲಿಟಿ ಇರೋ ಗಾಡಿಗಳೇ. ರೇಟು ಇವಾಗ ಏನ್ ಪರ್ಚೇಸ್ ಆಗಿದೆ ಅದೇ ರೇಟಿಗೆ ಕೊಟ್ಬಿಡ್ತಾ ಇದೀವಿ. ಏನೇ ಸ್ಟಾಕ್ ಕ್ಲಿಯರೆನ್ಸ್ ಅಂತ ZXi ಪ್ಲಸ್ ಫುಲ್ ಟಾಪ್ ಅಂಡ್ ಸಿಂಗಲ್ ಓನರ್ ಗಾಡಿ 9,10,000 ಕೊಟ್ಬಿಡೋಣ. ಗಾಡಿ ಬಂದು ಡೀಸೆಲ್ ಗಾಡಿ 7 ಸೀಟರ್, ತುಂಬಾನೇ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಲೋನ್ ಆಗ್ಬಿಡುತ್ತೆ. ಈಗ ನಾವ್ ಹೆಂಗಿರೋ ಕಡಿಮೆ ರೇಟ್ಗಳು ಹೇಳ್ತಿರೋದ್ರಿಂದ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗ್ಬಿಡುತ್ತೆ. ಇನ್ನು ಫುಲ್ ಟಾಪ್ ಅಂಡ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದು 6,30,000. 6,30,000 ಮಾತ್ರ. ಸ್ಪೋರ್ಟ್ಸ್ ಫುಲ್ ಟಾಪ್ ಅಂಡ್ ಡೀಸೆಲ್ ಗಾಡಿ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ರೆಡ್ ಕಲರ್ ಬೇಕು ಅನ್ನೋರು ಆರಾಮಾಗಿ ಬಂದು ತಗೊಳ್ಳಿ. ಇದು 20 ಮಾಡಲ್ ಸಿಂಗಲ್ ಓನರ್ ಟಾಪ್ ಅಂಡ್ ವೆಹಿಕಲ್. 5,20,000 ಫೈನಲ್. 20,000 ಓಡಿರೋಂತ ಗ್ರ್ಯಾಂಡ್ ವಿಟಾರ ಬಂದು ಸನ್ ರೂಫ್ ಮೂನ್ ರೂಫ್ ಎಲ್ಲ ಬರುತ್ತೆ. ಆಲ್ಫಾ ಫುಲ್ ಟಾಪ್ ಅಂಡ್ ವೆಹಿಕಲ್. ಜಾಸ್ತಿ ಮೈಲೇಜ್ ಜಾಸ್ತಿ ಓಡಾಡ್ತೀನಿ ಅನ್ನೋರು ಆಪ್ಷನ್ 16 ಮಾಡಲು. ನೆಕ್ಸ್ಟ್ ಬ್ರೀಜಾ ಫುಲ್ ಟಾಪ್ ಅಂಡ್ ಗಾಡಿ ಬಂದು ಬರೀ 19,000 ನೋಡಿದೆ. 2021 ಮಾಡಲು. ಹೋಂಡಾ ಸಿಟಿ ಇದೆ. ಗಾಡಿ ಬಂದು 18 ಮಾಡಲು, ಬರೀ 50,000 ನೋಡಿದೆ. ಎಲ್ಲ ಗಾಡಿಗಳು ಕಡಿಮೆ ಓಡಿರೋ ಗಾಡಿಗಳೇ, ಎಲ್ಲ ಗಾಡಿಗಳು ಕ್ವಾಲಿಟಿ ಗಾಡಿಗಳೇ. ಮತ್ತೆ ಹೇಳ್ತಾ ಇದೀನಿ, ಮತ್ತೆ ಗೋಡನ್ ಅಲ್ಲಿ ಇದೆ ಅಂತ ತಪ್ಪು ಎಲ್ಲ ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಗ್ರೇ ಕಲರ್ ಗಾಡಿ 1,95,000 ಫೈನಲ್. ರ್ಯಾಪಿಡ್ ಡೀಸೆಲ್ ವೆಹಿಕಲ್ ಬರೀ 50,000 ಓಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಒಳ್ಳೆ ಮೈಲೇಜ್ ಬರುತ್ತೆ. ಬೇರೆ 35,000 35,000 ನೋಡಿದೆ. ಫುಲ್ ಫಿಟಿಂಗ್ಸ್ ಇರುವಂತ ಗಾಡಿ 5,90,000 ಫೈನಲ್. 18 ಮಾಡಲು ಫುಲ್ ಟಾಪ್ ಅಂಡ್ ಗಾಡಿ. ಮಾರ್ಕೆಟ್ ಅಲ್ಲಿ 7,5 ಲಕ್ಷ 7 ಲಕ್ಷ ಇದೆ. ನಮ್ ಕಾಸೆ ಕೊಟ್ಬಿಡ್ತಾ ಇದೀವಿ ಎಲ್ಲ ಗಾಡಿಗಳು. ಬಂದ್ ನೋಡ್ಕೊಂತ ತಗೊಳ್ಳಿ. ಇದು ನೆಕ್ಸಾನ್ ಫುಲ್ ಟಾಪ್ ಅಂಡ್ ಪೆಟ್ರೋಲ್. ಎಕ್ಸಾಕ್ಟ್ ಪ್ಲೇಸ್ 20 ಮಾಡಲು. ವ್ಯಾಗನರ್ ಇದೆ ನೋಡಿ, ಬರೀ 40,000 ಓಡಿದೆ. ಗಾಡಿ ಪೆಟ್ರೋಲ್ ಪ್ಲಸ್ CNG. ಹಾಯ್ ಸರ್. ಹಾಯ್ ಸರ್, ಏನ್ ಸರ್ ಎಲ್ಲ ಸತಿ ಶೋರೂಮ್ ಅಲ್ಲಿ ಕರ್ಸಿ ಮಾಡ್ತೀರಾ? ನಾನು ಹಂಗೆ ಡ್ರೆಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಸತಿ ಯಾವ್ದೋ ಗೋಲ್ಡನ್ ಕರ್ಸಿದೀರಾ. ಸೊ ಏನ್ ಸ್ಪೆಷಲ್ ಅಂತ ಏನಿಲ್ಲ. ಮಾಮೂಲಿ ಇವಾಗ ನಾವು ಇಯರ್ ಅಂಡ್ ಸ್ಟಾಕ್ ಗಳಿಗೆ ಅಂತ ತಂದಿದ್ದೆವು. ವೆಹಿಕಲ್ಸ್ ಎಲ್ಲ ತುಂಬಾ ತಂದಿದ್ದೆವು. ನಮ್ದು ಶೋರೂಮ್ ಬೇರೆ ರಿನೋವೇಷನ್ ಆಗ್ತಿದೆ. ಹತ್ತತ್ರ ಒಂದು ಮಂತ್ ಆಗುತ್ತೆ ಅದು ರೆಡಿ ಆಗೋದು. ಈಗ 1 ಮಂತ್ ಅಲ್ಲಿ ನಮ್ದು ಬಿಸ್ನೆಸ್ ನಿಲ್ಬಾರ್ದು. ನಮ್ಗೋಸ್ಕರ ಕಸ್ಟಮರ್ಗಳು ನಮ್ಮ ಶೋರೂಮ್ಗೆ ಅಂತಾನೆ ಬರ್ತಿರ್ತಾರೆ. ಅದಕ್ಕೋಸ್ಕರ ಈ ಹೆಂಗಿರೋ ಇದು ಇಯರ್ ಎಂಡ್ ಆಗ್ಬಿಡುತ್ತೆ. ಇದು ನಾವು ನೆಕ್ಸ್ಟ್ ಮಾರ್ಬೇಕು ಅಂದ್ರೆ ನೆಕ್ಸ್ಟ್ ಇಯರ್ ಇಂದಾನೆ ಮಾರ್ಬೇಕು. ಅದಕ್ಕೋಸ್ಕರ ಈ ಗೋಡನ್ ಏನಿದಾವೆ ಗಾಡಿಗಳು ಕಾಸ್ಟ್ ಕೊಟ್ಬಿಡ್ತೀರಾ? ಈಗ ಅಲ್ಲಿ ನಮ್ಮ ಶೋರೂಮ್ ಇದ್ರೆ ಅಲ್ಲಿ ಕೆಲಸದ ಹುಡುಗರಿಗೆ ಸಂಬಳ ಬಾಡಿಗೆ ಅದು ಇದು ಅಂತೆಲ್ಲ ನಾವು ಇದ್ರ ಮೇಲೆ ಎತ್ಕೋಬೇಕಿತ್ತು. ಈಗ ಅದ್ ಕೆಲಸ ನಡೀತದೆ, ಅದನ್ನ ನಾವು ಕಸ್ಟಮರ್ ಹತ್ರ ಎತ್ಕೊಳಕಲ್ಲ. ಅದರಿಂದ ಇಯರ್ ಅಂಡ್ ಸೇಲ್ ಕಾಸ್ಟ್ ನಾವೇನ್ ತಂದಿದೀವಿ ವಿತ್ ಬಿಲ್ ಸಮೇತ ತೋರಿಸ್ತೀವಿ ನಿಮ್ಗೆ. ವಿತ್ ಬಿಲ್ ಸಮೇತ ತೋರಿಸ್ತೀರಾ? ಕಸ್ಟಮರ್ ಹತ್ರ ಏನ್ ತಂದಿರ್ತೀವಿ ಅದ್ರ ಮೇಲೆ ನಮ್ಗೆ ₹1 ಎಕ್ಸ್ಟ್ರಾ ಬೇಡ. ಆಯ್ತಾ? ನಾವೇನ್ ಸರ್ವಿಸ್ ಪಾಲಿಶ್ ಅದೇನ್ ಮಾಡಿದ್ವಿ ಅಷ್ಟು ಮಾತ್ರ ಇದ್ ಮಾಡ್ಕೊಂಡು ಫುಲ್ ಕಾಸ್ಟ್. ಲಾಸ್ ಆಗಲ್ವಾ? ಪರವಾಗಿಲ್ವಾ? ಲಾಸ್ ಆಗಲ್ಲ, ಲಾಭ ಬರಲ್ಲ. ಸ್ವಲ್ಪ ಲಾಸ್ ಆಗುತ್ತೆ ನಮಗೂ. ಈಗ ಲಾಸ್ ಆದ್ರೂ ಏನು ಮಾಡಕ್ಕಲ್ಲ. ಈಗ ನಮ್ಗೆ ಕಸ್ಟಮರ್ ಬೇಕು. ಹಂಗಾಗಿ ಇಯರ್ ಎಂಡ್ಗಳು ನಾವು ಕೊಡ್ತಾ ಇದೀವಿ. ನಮ್ದು ಏನು ಅಂದ್ರೆ ಒಂದು 2.5 3 ಕೋಟಿ ಬ್ಲಾಕ್ ಆಗಿದೆ. ಯಾಕೆಂದ್ರೆ ಎಲ್ಲ ರಿನೋವೇಷನ್ ಆಗ್ತಿದೆ ಅಲ್ವಾ. ಈಗ ಅದೊಂದು ತಿಂಗಳಾಗುತ್ತೆ ಕೆಲಸ ಆಗೋದು. ಒಂದು 2.5 3 ಕೋಟಿ ಬ್ಲಾಕ್ ಆಗಿರೋದ್ರಿಂದ ನಮ್ಗೇನು ಹೋಗ್ತಾ ಇದ್ರೆ ನಮ್ಗೂ ಏನು ಅಂತ ಇದನ್ಸಲ್ಲ. ಯಾಕೆಂದ್ರೆ ದುಡ್ಡು ನಮ್ಮ ಅಮೌಂಟ್ ರಿಲೀಸ್ ಆಗ್ತಿರ್ತದೆ. ನೆಕ್ಸ್ಟ್ ಇನ್ನು ಒಳ್ಳೊಳಗಡೆ ಅಂದ್ರೆ ಏನು ಅಂದ್ರೆ ಇದು ಗೋಡನ್ ಇದೆ ಅಂತ ಇದು ಹಳೆ ಗಾಡಿಗಳಲ್ಲ, ಎಲ್ಲ ಹೊಸ ಗಾಡಿಗಳೇ, ಸಿಂಗಲ್ ಓನರೇ, ಮಾಡೆಲ್ ಗಾಡಿಗಳೇ, ಎಲ್ಲ ತುಂಬಾ ನೀಟಾಗಿ ಆಕ್ಸಿಡೆಂಟ್ ಫ್ರೀ ವಿತ್ ಶೋರೂಮ್ ಇಷ್ಟ ಇರೋ ವೆಹಿಕಲ್ಗಳೇ. ಮೆಕ್ಯಾನಿಕ್ ನಾನು ಕರ್ಕೊಂಡು ಬಂದು ಚೆಕ್ ಮಾಡಿ ತಗೊಂಡು ಹೋಗ್ಬೋದು. 200% ಮೆಕ್ಯಾನಿಕ್ ಅದ ಕರ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ. ನಮ್ಮ ಕಡೆಯಿಂದ ಒಂದ್ಸತಿ ಚೆಕ್ ಆಗಿರ್ತದೆ, ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಪ್ರೈಸು ನಾನೀಗ ಏನು ಹೇಳ್ತಿದ್ದೀನಿ ಅದು ನಾವು ತಂದಿರೋ ರೇಟು ಕಾಸ್ಟ್ ಅದರಲ್ಲಿ ₹1 ಕಡಿಮೆ ಆಗಲ್ಲ. ಡೈರೆಕ್ಟ್ ಆಗಿ ಏನ್ ಹೇಳ್ತಿದ್ದೀನಿ ಪ್ರೈಸ್ ಫೈನಲ್ ಪ್ರೈಸ್. ಅದು ದಯವಿಟ್ಟು ನೀವು ಬಂದವರು ಪ್ರೈಸ್ ಬಗ್ಗೆ ಮಾತಾಡಲೇಬೇಡಿ. ನಾನು ಇಲ್ಲಿ ಏನ್ ಹೇಳ್ತೀನಿ ಅದನ್ನ ಕೇಳ್ಕೊಂಡು ಗಾಡಿ ಚೆಕ್ ಮಾಡ್ಕೊಳ್ಳಿ, ಗಾಡಿ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ, ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ, ತಗೊಂಡೋಗಿ. ಇಲ್ಲಿ ಆಲ್ಮೋಸ್ಟ್ ಎಷ್ಟು ಕಾರ್ಗಳಿದೆ? ಇಲ್ಲಿದೆ ಒಂದು 30+ ವೆಹಿಕಲ್ಸ್ ಇದೆ. ಲೋನ್ ಬೇಕು ಅಂದ್ರೆ ನಾವೇ ಪ್ರೊವೈಡ್ ಮಾಡ್ತೀವಿ. ಅದ್ರ ಬಗ್ಗೆ ಲೋನ್ ಏನಿದೆ ಅದು ನಾವು ಪ್ರೊವೈಡ್ ಮಾಡಿ ನಾವೇ ಮಾಡಿಸ್ಕೊಡ್ತೀವಿ. ನೀವು ಜಸ್ಟ್ ಏನು ಅಂದ್ರೆ ಪ್ರೈಸ್ ಬಗ್ಗೆ ಡಿಸ್ಕಷನ್ ಇಲ್ಲ. ನೀವು ಬನ್ನಿ ಗಾಡಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಕೊಡ್ತಿರೋದು ಕಾಸ್ಟ್ ಅಲ್ವಾ? ಬಂದು ಗಾಡಿ ಚೆಕ್ ಮಾಡ್ಕೊಳ್ಳಿ, ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಿದೆ ವೆಹಿಕಲ್ ಬಗ್ಗೆ ಡೌಟ್ ಇರೋದು ನೋಡ್ಕೊಳ್ಳಿ,
ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಫಸ್ಟ್ ಕಾರ್ ಯಾವ್ದಿಂದ ಸ್ಟಾರ್ಟ್ ಮಾಡೋಣ ಸರ್? ಬನ್ನಿ ಫಸ್ಟ್ ಕಾರು ನಿಮಗೆ ಒಂದ್ ಕಡೆಯಿಂದ ತೋರಿಸ್ಕೊಂಬರ್ತೀನಿ ಬನ್ನಿ. ಓಕೆ, ಸೊ ಫಸ್ಟ್ ಒಂದು ಕ್ವಿಡ್ ಇದೆ. ಸೊ ಇದು ಏನು ಸರ್ ಪ್ರೈಸು? ಸರ್ ಇದು ಬಂದು ನಿಮಗೆ ನೋಡಿ ಇಲ್ಲಿ ತಂದಿರೋ ರೇಟ್ ಇಂದ ಪ್ರತಿಯೊಂದು ಬರ್ದಿರ್ತೀವಿ. ಓಕೆ, ಇದು ಬಂದು 2020 ಮಾಡಲ್ ಸಿಂಗಲ್ ಓನರ್ ಕ್ವಿಡ್ ಆಯ್ತಾ. ನಿಮ್ಗೆ ಇವತ್ತಿನ ಬಜಾರ್ ರೇಟ್ ಅಲ್ಲಿ ಮಾರಿರೋದು ನಿಮ್ಗೆ ಗೊತ್ತು, ಎಲ್ಲಾ ಕಡೆ ವಿಡಿಯೋ ನೋಡ್ತಿರ್ತೀರಿ. ನಾನು ಅದು ಇದು ಹೇಳಕ್ಕೋಲ್ಲ, ಅಷ್ಟಕ್ಕೆ ಮಾಡಿದೀನಿ, ಎಷ್ಟು ಕೊಡ್ತೀನಿ, ರೇಟ್ ಅಷ್ಟಿದೆ ಅಷ್ಟು. 3.5 ಲಕ್ಷ ಫೈನಲ್ ಕೊಡ್ತೀನಿ. 3.5 ಲಕ್ಷಕ್ಕೆ ಫೈನಲ್ 20 ಮಾಡಲು 3.5 ಲಕ್ಷ ಫೈನಲ್ ಕೊಡ್ತೀನಿ ವಿತ್ ಇದು ಏನೋ ಲೋನ್ ಬೇಕು ಅಂದ್ರೆ ಮಾಡಿಸ್ಕೊಡ್ತೀರಾ? ಬರೀ ನೀವು ಒಂದು 50,000 ಡೌನ್ ಪೇಮೆಂಟ್ ತಮ್ಮನೆ ಮಾಡಿಸ್ಕೊಡ್ತೀನಿ. ಥರ್ಡ್ ಓನರ್ ಸೆಕೆಂಡ್ ಓನರ್ ಅಲ್ಲ, ಸಿಂಗಲ್ ಓನರ್ ಸಿಂಗಲ್ ಓನರ್ ಗಾಡಿ 2020 ಮಾಡಲು ಕ್ವಿಡ್. ಓಕೆ, ನೀವು ಬರೀ 50,000 ಡೌನ್ ಪೇಮೆಂಟ್ ತಮ್ಮನೆ, ಇನ್ನು 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ, 3.5 ಲಕ್ಷ ಗಾಡಿ ಕೊಡ್ತೀನಿ. 3.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು. 3,50,000 ರುಪೀಸ್ಗೆ ಫೈನಲ್ ಆಗುತ್ತೆ. ಜಸ್ಟ್ 50,000 ರುಪೀಸ್ ಡೌನ್ ಪೇಮೆಂಟ್ ತಗೊಂಡ್ ಬಂದ್ರೆ ಈ ಗಾಡಿ ನಿಮ್ದಾಗುತ್ತೆ. ಹೌದು. ಪ್ಲಸ್ ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ನೆಕ್ಸ್ಟ್ ಸಿಯಾಜ್ ಒಂದಿದೆ ಸರ್ ನಮ್ಮ ಹತ್ರ. ಇದು ಸಿಂಗಲ್ ಓನರ್, ಸೆಕೆಂಡ್ ಓನರ್ ಥರ್ಡ್ ಓನರ್ ಅಲ್ಲ, ಸಿಂಗಲ್ ಓನರ್. ಓಕೆ, ಇದು ಬಂದು 2020 ಮಾಡಲ್ ಆಲ್ಫಾ ಫುಲ್ ಟಾಪ್ ಅಂಡ್ ಪೆಟ್ರೋಲ್ ಆಲ್ಫಾ ಹೈಬ್ರಿಡ್. ಓಕೆ, ಹೈಬ್ರಿಡ್ ಬರುತ್ತೆ. ನಾವು ಇದನ್ನ ಮುಂಚೆ ಎಲ್ಲ ಕೋಟಿಂಗು ಎಲ್ಲ ನೋಡಿದ್ರೆ, ನೀವು ವಿಡಿಯೋ ಮಾಡಿದ್ರೆ ನೋಡಿದ್ರಿ. ಆ ಕೋಟಿಂಗ್ ಗೀಟಿಂಗ್ ಏನು ಬೇಡ, ಸಿಂಗಲ್ ಓನರು ಕಾಸ್ಟ್ 7,75,000 ಕೊಡ್ತೀನಿ. 7,75,000 ರೂಪಾಯಿಗೆ ಫೈನಲ್ ಆಲ್ಫಾ ಫುಲ್ ಟಾಪ್ ಅಂಡ್. ಲೋನ್ ಕೂಡ ಆಗುತ್ತಲ್ಲ? 100% ಆಯ್ತದೆ. 80% ಲೋನ್ ಮಾಡಿಸ್ಕೊಡ್ತೀನಿ ಇದಕ್ಕೆ. ಸೊ ನೆಕ್ಸ್ಟ್ ಸರ್ ಹಂಗೆ ಬಂದ್ರೆ ವೆನ್ಯೂ ಒಂದಿದೆ ಸರ್. ಇದು ವೆನ್ಯೂ ಬಂದು 2023 ಮಾಡಲಿದ್ದು SX. ಇದು ನಿಮ್ಗೆ ಪದೇ ಪದೇ ಹೇಳಲ್ಲ, ಆ ವಿಡಿಯೋದಲ್ಲಿ ಅಷ್ಟು ಹೇಳಿದ್ವಿ ಇಷ್ಟು ಹೇಳಿದ್ವಿ ಅಂತ. ನಾವು ಆ ಕೋಟಿಂಗ್ ಗೀಟಿಂಗ್ ಏನು ಹೇಳೋಕ್ಕಲ್ಲ, ಹೇಳ್ತಿಲ್ವಾ. ಕಾಸ್ಟ್ ಸೇಲು 10.5 ಲಕ್ಷ ಕೊಡ್ತೀನಿ. 10.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಇನ್ನೊಂದು 10,000 ಕಡಿಮೆ ಕೊಡ್ತೀನಿ. 10,40,000 ಕೊಡ್ತೀನಿ. 10,40,000 ರೂಪಾಯಿಗೆ ಯಾವ ಮಾಡಲ್ ಸರ್ ಇದು? ನೋಡಿ ಇಲ್ಲಿ ನಮ್ದು ಕೋಟಿಂಗ್ ಇದ್ದಿದ್ದು ನೋಡಿ 12,45,000 ಫಸ್ಟ್ ಅಲ್ಲಿ ಹಾಕಿದ್ ನಾವು. ಓಕೆ, 23 ಮಾಡ್ಲು. ನಾವು ಹಿಂದಿನ ವಿಡಿಯೋಗಳಲ್ಲೆಲ್ಲ 11,500 ಆ ತರ ಹೇಳಿದ್ದು. ಕಾಸ್ಟ್ ಯಾಕೆಂದ್ರೆ 10,000 ಕೊಡ್ತಾ ಇದೀವಿ ಅಂದ್ರೆ ನಾವು 11 ಲಕ್ಷ ಫೈನಲ್ ಹೇಳಿದ್ರೆ ನಾವು ಒಂದು 50,000 ಲಾಭ ಇಟ್ಕೊಂಡಿದ್ದು. ಓಕೆ, ಆಯ್ತಾ. ಅದಕ್ಕೆ ಕಾಸ್ಟ್ 10,000 ಕೊಡ್ತೀನಿ. ಇನ್ನೂ ಒಂದು 10,000 ಕಡಿಮೆ ಮಾಡ್ತೀರಾ? ಬೇರೆ 10,000 ಕಿಲೋಮೀಟರ್ ಓಡಿದೆ ಅಷ್ಟೇ ಓಡಿರೋದು. ಮಾಡ್ಲಾ ಸರ್? ಇದು ಬಂದು 2016 ಮಾಡಲು ಕ್ರೇಟಾ. ಹುಂಡೈ ಕ್ರೇಟಾ 2016 ಮಾಡಲು ಪೆಟ್ರೋಲ್ ಗಾಡಿ. ನಾನು ಕೋಟಿಂಗ್ ಗಿಟಿಂಗ್ ಹೇಳಲ್ಲ, ಪಟ ಅಂತ ಮುಗಿಸ್ಬಿಡ್ತೀನಿ. ಪಾಪ ನೋಡೋರ್ಗು ತೊಂದರೆ ಆಗ್ಬಾರ್ದು. 6,60,000 ಕೊಟ್ಬಿಡ್ತೀನಿ. 6,60,000 ಹುಂಡೈ ಕ್ರೇಟಾ ಪೆಟ್ರೋಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ, ನೆಕ್ಸ್ಟ್ ಸರ್ ಇದು ಬಂದು ಹುಂಡೈ ಕ್ರೇಟಾ 2016. ಇದು ಡೀಸೆಲ್. ಓಕೆ, ಇದು ಬಂದು ಸಿಂಗಲ್ ಓನರು. ಎರಡಕ್ಕೂ ಅಷ್ಟೇ ಮ್ಯಾಗ್ವಿಲ್ ಎಲ್ಲ ಇದೆ. ಡೀಸೆಲ್ ಗಾಡಿ 16 ಮಾಡಲು ಸಿಂಗಲ್ ಓನರು. 7,70,000 ಕೊಡ್ತೀನಿ ಹೋಗಿ. 7,70,000. ನೆಕ್ಸ್ಟ್ ಹಂಗೆ ಬಂದ್ರೆ ಸ್ಕೋಡಾ ಸರ್. ಇದು ಸ್ಕೋಡಾ ಲಾರಾ. ಇದು ಬಂದು ನಿಮ್ಗೆ 2013 ಮಾಡಲು ಡೀಸೆಲ್ ಟಾಪ್ ಎಂಡ್. 2013 ಮಾಡಲು ಟಾಪ್ ಎಂಡ್. ನಮ್ ಕೋಟಿಂಗ್ ನೋಡಿ ಇಲ್ಲಿ ಹಾಕಿದ್ವಿ, ಅದು ಬಿಟ್ಬಿಡಿ. 4,25,000 ಕೊಡ್ತೀನಿ. ಸಿಂಗಲ್ ಓನರ್ 4,25,000. 4,25,000 ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸರ್ ಇದು ಬಂದು 2017 ಮಾಡಲು XUV W8. ಆಯ್ತಾ. ಗಾಡಿ ತುಂಬಾ ನೀಟ್ ಕಂಡೀಷನ್ ಇದೆ, ಗುಡ್ ಕಂಡೀಷನ್ ಇದೆ. ಗಾಡಿ ಬಂದು 80,000 ಓಡಿದೆ ಗಾಡಿ. ಆಯ್ತಾ. ಫೈನಲ್ ಟು ಫೈನಲ್ 9,30,000 ಕೊಡ್ತೀನಿ. 9,30,000 ಫೈನಲ್ ಅಷ್ಟೇ. ಕಾಸ್ಟ್ ಇಯಾನೋ 2013 ಮಾಡಲು ಸಿಂಗಲ್ ಓನರ್. ಇದು ಗಾಡಿ ತುಂಬಾ ಚೆನ್ನಾಗಿದೆ, ಎಲ್ಲ ಹೊಸ ಟೈರ್ ಪ್ರತಿಯೊಂದು ಇದೆ. 2,40,000 ಕೊಡ್ತೀನಿ. 2,40,000 ರೂಪಾಯಿಗೆ 13 ಮಾಡಲು. ನೆಕ್ಸ್ಟ್ 1.5 ಲಕ್ಷ ಲೋನ್ ಆಗುತ್ತೆ ಇದಕ್ಕೆ. i20 ಇದೆ ನೆಕ್ಸ್ಟ್ ಸರ್. ಇದು ಬಂದು 2016 ಸ್ಪೋರ್ಟ್ಸ್ i20. ಓಕೆ, ಇದು ಬಂದು ಸೆಕೆಂಡ್ ಓನರ್. ಇದು ನಮ್ಮ ಹತ್ರ ಒಂದು 10% ಸೆಕೆಂಡ್ ಓನರ್ ಗಾಡಿಗಳಿದೆ. ಇದು ಬಂದು ನಿಮ್ಗೆ ಒಂದು 4,90,000 ಕೊಡ್ತೀನಿ. 4,90,000 ರುಪೀಸ್ಗೆ ಅಷ್ಟೇ. ನೆಕ್ಸ್ಟ್ ಸರ್ ಇದು ಬಂದು ನಿಮ್ಗೆ ಗಾಡಿ ನೋಡಿ, ಇದು 2008 ಮಾಡಲು CRV ಲಕ್ಸುರಿ ಗಾಡಿ. ಇದು ಓಕೆ, 4 ವೀಲ್ ಡ್ರೈವ್, ಸನ್ರೂಫ್ ಬರುತ್ತೆ, ಪ್ರತಿಯೊಂದು ಬರುತ್ತೆ. ಲಕ್ಸುರಿ. ಇದಕ್ಕೆ ಅಂತಾನೆ ಅಭಿಮಾನಿಗಳಿದ್ದಾರೆ ಗಾಡಿಗೆ. ಆಯ್ತಾ. ಅವ್ರಿಗೋಸ್ಕರ ಒಳ್ಳೆ ಬೆಸ್ಟ್ ಆಫರ್, ಬೆಸ್ಟ್ ಪ್ರೈಸ್ ಅಂದ್ರೆ 3,30,000 ಕೊಡ್ತೀನಿ. 3,30,000 ರುಪೀಸ್ಗೆ ಫೈನಲ್ ಆಗುತ್ತೆ. ಹೌದು. ಓಕೆ ಸರ್, ನೆಕ್ಸ್ಟ್ ಸರ್ ಇದು ಬಂದು ಗ್ಲಾನ್ಸಾ 2023 ಮಾಡಲು ಫುಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ, ಆಯ್ತಾ. ಇದು ನೋಡಿ ಟೈರ್ ಗೀರೆಲ್ಲ ಫುಲ್ ಟಾಪ್ ಎಂಡ್. ಇದು 23 ಮಾಡಲು. ನಮ್ಮ ಕೋಟಿಗೆ ಬಂದು ನೋಡಿ ಇಲ್ಲಿ 9,45,000 ಹಾಕಿದ್ದು. ಹಳೆ ವಿಡಿಯೋಗಳೆಲ್ಲ ಹೇಳಿದಿವಿ, ತುಂಬಾ ಹೇಳಿದಿವಿ. ಇದನ್ನ ಬಂದು ನಿಮ್ಗೆ ಫೈನಲ್ ಟು ಫೈನಲ್ 8,500 ಕೊಡ್ತೀನಿ ಹೋಗಿ. 8,500 ಫೈನಲ್. ನೆಕ್ಸ್ಟ್ ಸರ್ ನೆಕ್ಸ್ಟ್ XL6 ಒಂದಿದೆ ಸರ್. ಇದು 2024 ಮಾಡಲು ಗಾಡಿ. XL6 ಫುಲ್ ಟಾಪ್ ಎಂಡ್ ಆಲ್ಫಾ ಪ್ಲಸ್ ಗಾಡಿ. ಸರ್ ನೀವು ಬಂದು ನೋಡಿ. ಸರಿ, ಸರ್ ಬರ್ತಾ ಇದ್ದಾರೆ. ಸರ್ ಏನ್ ಸಮಾಚಾರ? ಸರ್ ಬಂದ್ವಿ ವಿಡಿಯೋ ಮಾಡಕ್ಕೆ. ನಾನು ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ. ಇಲ್ಲ, ನಮ್ದು ಶೋರೂಮ್ ಎಲ್ಲ ಸ್ವಲ್ಪ ನ್ಯೂ ಇಯರ್ಗೆ ಹೊಸ ತರ ರೆಡಿ ಮಾಡ್ತಾ ಇದೀವಿ. ಓಕೆ, ಅದಕ್ಕೆ ಇವಾಗ ನಮ್ಮಲ್ಲಿ ಒಂದು 2-3 lakhs, ಸಾರಿ 2-3 CR ತನಕ ಸ್ಟಾಕು ಎಕ್ಸ್ಟ್ರಾ ಇತ್ತು. ಓಕೆ, ಇವಾಗ ಇಯರ್ ಎಂಡ್ ದಸರಾ ಅದಕ್ಕೆ ಅಂತ ಎಕ್ಸ್ಟ್ರಾ ತಂದಿದ್ವಲ್ಲ, ಆ ಗಾಡಿಗಳ್ನೆಲ್ಲ ಇವಾಗ
ಗೋಡನ್ ನಲ್ಲೇ ಏನ್ ತಂದಿವಿ ಕಾಸ್ಟ್ ಕ್ಲಿಯರ್ ಮಾಡ್ಬಿಡಿ. ನೆಕ್ಸ್ಟ್ ಇಯರ್ಗೆ ಎಲ್ಲ ಫ್ರೆಶ್ ಆಗಿ ಹೊಸ್ದಾಗೆ ಓಕೆ ಇನಾಗ್ರೇಷನ್ ಮಾಡಿ ಓಪನ್ ಮಾಡಿ ಗ್ರ್ಯಾಂಡ್ ಆಗಿ ಮಾಡೋಣ ಅಂತೀರಾ? ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಪ್ಲಾನ್ ಇದೆ. ಓಕೆ ಇವಾಗ ಏನೇನ್ ಬಂದಿದ್ಯೋ ಕಾಸ್ಟ್ ಏನಿದ್ಯೋ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ಒಂದು 6 ಗಾಡಿ ಹೇಳಿದೀನಿ. ನೆಕ್ಸ್ಟ್ ನೀವು ಹೇಳ್ತೀವಿ. ಇನ್ ಯಾವ ಗಾಡಿ ಇದ್ರು ಅದೇನ್ ಬಂದಿದ್ಯೋ ನೋಡ್ಕೊಂಡು ಬೆಸ್ಟ್ ಪ್ರೈಸ್. ಇವಾಗ ಒಂದು ಆಫರ್, ಓಕೆ ಪರ್ಚೇಸ್ ಮಾಡೋರು ಒಂದು ಆಫರ್, ಜೊತೆಗೆ ಏನಂದ್ರೆ ಈ ರೇಟಲ್ಲಿ ಎಲ್ಲೂ ಸಿಗಲ್ಲ. ಚಾನ್ಸ್ ರೇಟಲ್ಲಿ ಏನೇನ್ ಬಂದಿದ್ಯೋ ಅದೇ ಕೊಟ್ಬಿಡೋಣ. ಜೊತೆಗೆ ಎಲ್ಲ ಸಿಂಗಲ್ ಓನರ್ಗಳೇ, ಎಲ್ಲದಕ್ಕೂ ಲೋನ್ ಆಗುತ್ತೆ. ಮತ್ತೆ ನಾವು ಕಡಿಮೆ ಕೊಡ್ತೀವಿ, ಗೋಡನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾವ್ದೂನು ಕ್ವಾಲಿಟಿ ಇಲ್ಲದೆ ಇರೋ ಗಾಡಿಗಳು ಅದು ಇದು ಇಲ್ಲ. ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ, ಮತ್ತೆ ಎಲ್ಲ ಬೆಸ್ಟ್ ನಂಬರ್ 1 ಕ್ವಾಲಿಟಿ ಇರೋದೆ. ಬೇಕಾದ್ರೆ ಕಸ್ಟಮರ್ ಬೇಕಾದ್ರೆ ಬನ್ನಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಶೋ ಮಾಡ್ತೀವಿ. ನಿಮ್ಗೆ ಮೆಕ್ಯಾನಿಕ್ ಇದ್ರು ಕರ್ಕೊಂಡ್ ಬನ್ನಿ, ಸರ್ವಿಸ್ ಹಿಸ್ಟ್ರಿ ಪ್ರತಿಯೊಂದು ಎಲ್ಲ ಪ್ರಾವಿಷನ್ ಇರುತ್ತೆ. ನಿಮ್ಗೆ ಎಲ್ಲ ಯಾವುದೇ ತರ ಬ್ರೋಕರ್ ಕಮಿಷನ್ RTO ಇನ್ನೊಂದು ಮತ್ತೊಂದು ಏನು ಇರಲ್ಲ. ಎಲ್ಲ ಗಾಡಿಗಳು ನೀಟ್ ಅಂಡ್ ಕಂಡೀಷನ್. ನೀವು ಹಳೆ ವಿಡಿಯೋಗಳು ನೋಡಿದ್ರೆ ಆ ಪ್ರೈಸ್ ಈ ಪ್ರೈಸ್ ಕಂಪೇರ್ ಮಾಡ್ಕೊಳ್ಳಿ. 4 ಕಡೆ ಗಾಡಿಗಳು ಕಂಪೇರ್ ಮಾಡ್ಕೊಳ್ಳಿ. ಸೆಕೆಂಡ್ಸ್ ಅಲ್ಲಿ ಯಾವಾಗಲೂ ಹೇಳ್ತೀನಲ್ಲ, ಮೇನ್ ಕ್ವಾಲಿಟಿಗೆನೆ ಪ್ರೈಸು. ನಿಮಗೆ 3 ಓನರ್ 4 ಓನರ್ ಇದ್ರೆ, ಇಲ್ಲ ಗಾಡಿ ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ಕಡಿಮೆ ಬೆಲೆ ಇರುತ್ತೆ. ನಮ್ದೆಲ್ಲ ಜೆನ್ಯೂನ್ ಸಿಂಗಲ್ ಓನರ್ ಗಾಡಿಗಳೇ, ಕ್ವಾಲಿಟಿ ಇರೋ ಗಾಡಿಗಳೇ. ರೇಟು ಇವಾಗ ಏನ್ ಪರ್ಚೇಸ್ ಆಗಿದೆ ಅದೇ ರೇಟಿಗೆ ಕೊಟ್ಬಿಡ್ತಾ ಇದೀವಿ. ಏನೇನ್ ಸ್ಟಾಕ್ ಕ್ಲಿಯರೆನ್ಸ್ ಅಂತ ಓಕೆ ಬಂದ್ರೆ ಒಳ್ಳೆ ಪ್ರೈಸ್ ಅಲ್ಲಿ ಎಲ್ಲ ಮುಗಿಸ್ಕೊಟ್ಬಿಡ್ತೀವಿ. ಈ XL6 ಸ್ವಲ್ಪ ಇನ್ನೊಂದ್ಸತಿ ಹೇಳ್ಬಿಡಿ ಸರ್ ಡೀಟೇಲ್ಸ್. ಇದು 24 ಮಾಡಲ್, ಇದು ಆಲ್ಫಾ ಪ್ಲಸ್ ಫುಲ್ ಟಾಪ್ ಎಂಡ್ ಮಾಡಲ್ ಗಾಡಿ ಇದು. ಓಕೆ ಇದು ಗಾಡಿ ಬಂದ್ಬಿಟ್ಟು 24 ಮಾಡಲು ಸಿಂಗಲ್ ಓನರ್ ಗಾಡಿ. ಒಂದು 11,99,000 ಕೊಟ್ಬಿಡೋಣ. 11,99,000 ಕೊಟ್ಬಿಡ್ತೀರಾ? ಓಕೆ ನೆಕ್ಸ್ಟ್ ಸರ್ ಹಂಗೆ ಎರ್ಟಿಗಾ ಇದೆ. ಎರ್ಟಿಗಾ ZXi ಪ್ಲಸ್. ಓಕೆ ZXi ಪ್ಲಸ್ ಫುಲ್ ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ. 9,10,000 ಕೊಟ್ಬಿಡೋಣ. 9,10,000. ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಲಿನೋ ಫುಲ್ ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಓಕೆ ಈ ಗಾಡಿ ಬಂದು 6,30,000. 6,30,000 ಮಾತ್ರ ಸರ್. ನೆಕ್ಸ್ಟ್ ಎಲ್ಲ ಗಾಡಿಗಳು ಕಡಿಮೆ ಮಾಡಿರೋ ಗಾಡಿಗಳೇ, ಎಲ್ಲ ಗಾಡಿಗಳು ಕ್ವಾಲಿಟಿ ಗಾಡಿಗಳೇ. ಮತ್ತೆ ಹೇಳ್ತಾ ಇದೀನಿ, ಮತ್ತೆ ಗೋಡನ್ ನಲ್ಲಿ ಇದೆ ಅಂತ ತಪ್ಪು ತಿಳ್ಕೊಬೇಡಿ. ಎಲ್ಲ ಸಿಂಗಲ್ ಓನರ್ ಗಾಡಿ. ಇದೇ ಗಾಡಿನೇ ವಾಶ್ ಮಾಡಿ ನಾವು ಶೋರೂಮ್ ಅಲ್ಲಿ ತಂದು ಡಿಸ್ಪ್ಲೇ ಮಾಡೋದು. ಓಕೆ ಎಲ್ಲ ಗಾಡಿಗಳು ಜೆನ್ಯೂನ್ ಇರುತ್ತೆ. ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಇದು 20 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ವೆಹಿಕಲ್. 5,20,000 ಫೈನಲ್. 5,20,000 ಫೈನಲ್. 5,20,000 ಆಗುತ್ತೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಸರ್, ನೆಕ್ಸ್ಟ್ ಹಂಗೆ ಬನ್ನಿ, ಗ್ರ್ಯಾಂಡ್ ಐಟೆನ್ ಡೀಸೆಲ್ ಗಾಡಿ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ಜಾಸ್ತಿ ಮೈಲೇಜ್, ಜಾಸ್ತಿ ಓಡಾಡ್ತೀನಿ ಅನ್ನೋರು ಅಷ್ಟ ಆಪ್ಷನ್ 16 ಮಾಡಲು 4,35,000. 4,35,000 ಮಾತ್ರ. ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ. ಗಾಡಿ ಬಂದು 18 ಮಾಡಲು ಬರೀ 50,000 ನೋಡಿದೆ. ಈ ಗಾಡಿ ಬಂದ್ಬಿಟ್ಟು ಗ್ರೇ ಕಲರ್ ಗಾಡಿ ಆಗಿದೆ, ಟಾಪ್ ಎಂಡ್ ಗಾಡಿ. ಇಲ್ಲಿ ನಿಮಗೆ ಕತ್ಲಲ್ಲಿ ಕಾಣದೇ ಇರ್ಬೋದು, ಡೈರೆಕ್ಟ್ ಆಗಿ ಬಂದು ನೀವೇ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಬರೀ 50,000 ಓಡೋ ಗಾಡಿ. 6,80,000 ಫೈನಲ್. 6,80,000 ರೂಪಾಯಿ ಫೈನಲ್. 6,80,000 ಫೈನಲ್. ನೆಕ್ಸ್ಟ್ ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಇಕೋ ಸ್ಪೋರ್ಟ್ಸ್ ಫುಲ್ ಟಾಪ್ ಎಂಡ್ ಡೀಸೆಲ್ ಗಾಡಿ. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ರೆಡ್ ಕಲರೇ ಬೇಕು ಅನ್ನೋರು ಆರಾಮಾಗಿ ಬಂದು ತಗೊಳ್ಳಿ. ತುಂಬಾ ಚೆನ್ನಾಗಿರೋ ಗಾಡಿ. ನಿಮ್ಗೆ ಒಂದು 7,65,000 ಫೈನಲ್. 7,65,000 ಫೈನಲ್. ನೆಕ್ಸ್ಟ್ ಸರ್ i10 2008 ಮಾಡಲು, RC ಇನ್ಸೂರೆನ್ಸ್, FC ಇನ್ಸೂರೆನ್ಸ್ ಎಲ್ಲ ಇರುವಂತ ಗಾಡಿ. ಹೊಸ ಟೈರ್ ಸರ್ವಿಸ್ ಎಲ್ಲ ಆಗಿದೆ. 1,89,000 ಫೈನಲ್. 1,89,000 ಫೈನಲ್. ನೆಕ್ಸ್ಟ್ ಒಂದು ಫೀಗೋ ಇದೆ. ಗಾಡಿ ಬಂದು ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ, ಬರೀ 60,000 ಓಡಿದೆ. ಈ ಗಾಡಿ ಬಂದು ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಗ್ರೇ ಕಲರ್ ಗಾಡಿ. 1,95,000 ಫೈನಲ್. ಸರ್ ನೆಕ್ಸ್ಟ್ ಬ್ರೀಜಾ ಫುಲ್ ಟಾಪ್ ಎಂಡ್ ಗಾಡಿ. ಗಾಡಿ ಬಂದು ಬರೀ 19,000 ನೋಡಿದೆ. 2021 ಮಾಡಲು. ಯಾರು ಕೊಟ್ಟಿರಲ್ಲ. 8,500 ಫೈನಲ್. 8,500 ಫೈನಲ್. ನಮ್ಮ ಹಳೆ ವಿಡಿಯೋಗಳೆಲ್ಲ 9 ಲಕ್ಷ ಇರೋದು. 19,000 ಓಡಿದೆ. ಸಿಂಗಲ್ ಓನರ್, ಬರೀ ಫುಲ್ ಟಾಪ್ ಎಂಡ್ ಗಾಡಿ. ಒಳ್ಳೆ ಮ್ಯಾಗೋ ಗೀಗೋ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ. ಬರೀ 8,500 ಫೈನಲ್. ಓಕೆ ನೆಕ್ಸ್ಟ್ 2017 ಮಾಡಲ್ ಸಿಂಗಲ್ ಓನರ್, ಬರೀ 50,000 ಓಡುವಂತ ಗಾಡಿ. ಪೆಟ್ರೋಲು, i20 ಟಾಪ್ ಎಂಡ್, ಬರೀ 5,75,000 ಫೈನಲ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಒಂದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ವೆಹಿಕಲ್, ಬರೀ 50,000 ಓಡಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಒಳ್ಳೆ ಮೈಲೇಜ್ ಬರುತ್ತೆ. 4,55,000 ಫೈನಲ್. 4,55,000 ಫೈನಲ್. ನೆಕ್ಸ್ಟ್ ಸರ್ ನೆಕ್ಸ್ಟ್ ಬಂದು ಮಹೇಂದ್ರ ಮರಾಜೋ ಗಾಡಿ ಬಂದು ಡೀಸೆಲ್ ಗಾಡಿ. 7 ಸೀಟರ್, ತುಂಬಾನೇ ಚೆನ್ನಾಗಿದೆ. ಮ್ಯಾಕ್ಸಿಮಮ್ ಲೋನ್ ಆಗ್ಬಿಡುತ್ತೆ. ಈಗ ನಾವ್ ಹೆಂಗಿರೋ ಕಡಿಮೆ ರೇಟ್ಗಳು ಹೇಳ್ತಿರೋದ್ರಿಂದ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗ್ಬಿಡುತ್ತೆ. ಈ ಗಾಡಿ 7,500,000 ಲಕ್ಷ ಫೈನಲ್. 7,500,000 ಲಕ್ಷಕ್ಕೆ ಫೈನಲ್. 7,50,000 ಸಿಂಗಲ್ ಓನರ್ 19 ಮಾಡಲ್ ಫುಲ್ 7 ಸೀಟರ್, ಒಳ್ಳೆ ಮೈಲೇಜ್ ಬರುವಂತ ಮರಾಜೋ. 7,50,000 ಫೈನಲ್. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಬಂದು 2018 ಮಾಡಲು, ಬರೀ 35,000 ಓಡಿದೆ ಅಷ್ಟೇನೆ. ಬೇರೆ 35,000 ಬರೀ 35,000 ನೋಡಿದೆ. ಫುಲ್ ಫಿಟ್ಟಿಂಗ್ಸ್ ಇರುವಂತ ಗಾಡಿ. 5,90,000 ಫೈನಲ್. 5,90,000 ಫೈನಲ್. ಓಕೆ ನೆಕ್ಸ್ಟ್
ನೆಕ್ಸ್ಟ್ ಬರೀ 20,000 ಓಡಿರೋಂಥ ಗ್ರ್ಯಾಂಡ್ ವಿಟಾರ ಹಾ ಬಂದು ಸನ್ ರೂಫ್ ಮೂನ್ ರೂಫ್ ಎಲ್ಲ ಬರುತ್ತೆ. ಆಲ್ಫಾ ಫುಲ್ ಟಾಪ್ ಅಂಡ್ ವೆಹಿಕಲ್. ಹೊಸ ಗಾಡಿ ಹೋದ್ರೆ ನಿಮಗೆ 20 lakhs ಇದೆ. ಹಾ ಬರೀ 14,25,000 ಫೈನಲ್. 14,25,000 ಫೈನಲ್. ಬರೀ 20,000 ಓಡಿದೆ. 23 ಮಾಡಲು ಸಿಂಗಲ್ ಓನರ್. 14,25,000. ನೆಕ್ಸ್ಟ್ ಸರ್ ಪೋಲೋ ಹಾ ಫುಲ್ ಟಾಪ್ ಎಂಡ್ ಐಲೈನ್ ಪ್ಲಸ್ ಪೆಟ್ರೋಲ್ ವೆಹಿಕಲ್. ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ನಿಮ್ಗೆ ಒಳಗಡೆ ನಿಮ್ಗೆ ಕತ್ಲಲ್ಲಿರೋದ್ರಿಂದ ನಿಮ್ಗೆ ಅಷ್ಟು ಇದು ಗೊತ್ತಾಗ್ತಿಲ್ಲ. ಒಂದ್ ಸಿಂಗಲ್ ಸ್ಕ್ರಾಚ್ ಇರಲ್ಲ, ಒಂದ್ ಡೆಂಟ್ ಇರಲ್ಲ, ಏನಿರಲ್ಲ. ಒರಿಜಿನಲ್ ಗಾಡಿ ಆಗಿರ್ತದೆ. ಒಳ್ಳೆ ಕಲರ್ ಕೂಡ ಮೆಟಾಲಿಕ್ ಕಲರ್. 6,25,000 ಫೈನಲ್. 6,25,000 ಫೈನಲ್. ಇದು ಗಾಡಿ ಬಂದು 18 ಮಾಡಲು ಫುಲ್ ಟಾಪ್ ಎಂಡ್ ಗಾಡಿ. ಮಾರ್ಕೆಟ್ ಅಲ್ಲಿ 7.5 ಲಕ್ಷ 7 ಲಕ್ಷ ಇದೆ. ನಮ್ ಕಾಸೆ ಕೊಟ್ಬಿಡ್ತಾ ಇದೀವಿ ಎಲ್ಲ ಗಾಡಿಗಳು. ಬಂದು ನೋಡ್ಕೊಂತ ತಗೊಳ್ಳಿ. ಇದು ನೆಕ್ಸಾನ್ ಫುಲ್ ಟಾಪ್ ಅಂಡ್ ಪೆಟ್ರೋಲ್. ಓಕೆ ಎಕ್ಸಾಕ್ಟ್ ಪ್ಲೇಸ್ 20 ಮಾಡಲು ಬರೀ 7,40,000 ಕೊಟ್ಬಿಡ್ತೀನಿ. 7,40,000 ಗೆ ಫೈನಲ್ ಮಾಡ್ಕೊಡ್ತೀವಿ. 7,40,000 ಫೈನಲ್ ಆಗುತ್ತೆ. ಟಾಪ್ ಅಂಡ್ ನೆಕ್ಸಾನ್ ನಿಮಗೆ ಮ್ಯಾಕ್ಸಿಮಮ್ ಲೋನ್ ಆಗ್ಬಿಡುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಲೋ ಮೇಂಟೆನೆನ್ಸ್ ವೆಹಿಕಲ್. ಆಲ್ಮೋಸ್ಟ್ ಎಲ್ಲ ಗಾಡಿ ಕವರ್ ಮಾಡಿದಾಯ್ತಲ್ಲ ಸರ್? ಬನ್ನಿ, ಇನ್ನೂ ಯಾವ್ದಾರು ಇದ್ರೆ ಹೇಳ್ಬಿಡ್ತೀನಿ. ಬನ್ನಿ ಸರ್. ನಮ್ಮ ಫ್ರೆಂಡ್ ಹೇಳಿದ್ರಲ್ಲ ಇದೆಲ್ಲ. ಹೌದು ಸರ್. ಇದು ಬಂದ್ಬಿಟ್ಟು 760 ಫೈನಲ್. ಇದು ಬಂದು 670 ಫೈನಲ್. ಇದು 16 ಮಾಡಲು. ಇದು 16 ಮಾಡಲು ಡೀಸೆಲ್ ಪೆಟ್ರೋಲ್. ವೆನ್ಯೂ ಬರೀ 10,000 ಓಡ್ರ ಅಂತ 23 ಮಾಡಲು. SX ಇದು ಅಂತ VIP ಎಡಿಷನ್ ಸ್ಪೆಷಲ್ ಎಡಿಷನ್ 15.5 ಲಕ್ಷ ತಗೊಂಡಿದ್ರಂತೆ. 12.5 ಲಕ್ಷ ನಮ್ ಕೋಟಿಂಗ್ ಇದು. 10,40,000 ಫೈನಲ್. 10,40,000 ರೂಪಾಯಿಗೆ ಒಂದು CNG ವ್ಯಾಗನರ್ ಇದೆ ನೋಡಿ. ಬರೀ 40,000 ಓಡಿದೆ ಗಾಡಿ. ಪೆಟ್ರೋಲ್ ಪ್ಲಸ್ CNG 22 ಮಾಡಲು. ಎಲ್ಲ ಬ್ರ್ಯಾಂಡ್ ನ್ಯೂ ಟೈರು. ಗಾಡಿ ಸೂಪರ್ ಕ್ಲಾಸ್ ಆಗಿದೆ. ಬರೀ 5,80,000 ಫೈನಲ್. ಇದು ಸರ್ ಸಿಯಾಜು ಹೋಗಿ ಎಷ್ಟು ಒಂದು ಫೈನಲ್ 7,75,000 ಫೈನಲ್ ಹೋಗಿ. 7,75,000 ಒಂದು 5,000 7,70,000 ಮಾಡ್ಕೊಳ್ಳಿ. ಎಲ್ಲ ತಂದಿರೋದು ನಾನೇ. ನನಗೆ ಪ್ರೈಸ್ಗಳು ಗೊತ್ತು. ಇದು ಆಕ್ಚುಲಿ 9.5 ಲಕ್ಷ ಹೇಳ್ತಿದ್ದು. 9 ಲಕ್ಷ ಮಾರ್ಬೇಕು, 8.5 ಮಾರ್ಬೇಕಂತಿದ್ದು. ಈಗ ಇಯರ್ ಎಂಡ್ ಇರೋದ್ರಿಂದ ನಮಗೂ ಸ್ಟಾಕ್ ತುಂಬಾ ಖಾಲಿ ಮಾಡಿ ಎಲ್ಲ ಹೊಸದಾಗ ಓಪನಿಂಗ್ ಮಾಡ್ಬೇಕು ಅಂತ ಪ್ಲಾನ್ ಇರೋದ್ರಿಂದ 7.25 ಲಕ್ಷಕ್ಕೆ ಫುಲ್ ಟಾಪ್ ಅಂಡ್ ಸಿಯಾಜ್ 50,000 ಓಡ ಅಂತ ಯಾರು ಕೊಡಲ್ಲ. 17 ಲಕ್ಷ ಗಾಡಿ. ಬನ್ನಿ ತಗೊಳ್ಳಿ. ಮ್ಯಾಕ್ಸಿಮಮ್ ಲೋನ್ ಬೇಕಾದ್ರೆ ಲೋನ್ ಕೂಡ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಕವರ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀವಿ. ಇನ್ನೂ ಯಾರಾದ್ರೂ ಕಾರ್ಗಳು ಬೇಕು ಅನ್ನೋರು ನೋಡ್ತೀವಿ. ಇನ್ನು ಅಲ್ಲಿ ಇಲ್ಲಿ ನಮ್ಮ ಮನೆ ಹತ್ರ ಇದೆ. ಇನ್ನು ನಮ್ಮ ಪಾಲಿಶಲ್ಲಿ ಇದೆ. ಬನ್ನಿ, ಚಾನ್ಸ್ ರೇಟ್ಗಳಲ್ಲೇ ಗಾಡಿ ಕೊಟ್ಬಿಡೋಣ. ಓಕೆ. ಸೊ ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆ ಯಾರಾದ್ರೂ ಬಂದ್ರೆ ನೀವು ಯಾರೇ ಬಂದ್ರು ನಾವು ಹೇಳಿದ ಪ್ರೈಸ್ಗೆ ಕೊಡ್ತೀನಿ. ಇದ್ರಲ್ಲೆಲ್ಲ ನಿಮ್ಗೆ ಮಾಮೂಲಿ ಶೋರೂಮ್ ತರ ಬಾರ್ಗಿಂಗು ಡಿಸ್ಕೌಂಟ್ ಇರಲ್ಲ. ಹೇಳ್ತಿರೋದೇ ಕಾಸ್ಟ್ ಟು ಕಾಸ್ಟ್. ಕೆಲವು ಗಾಡಿಲಿ ಏನೋ ಒಂದು 10% ಏನೋ ಲಾಸ್ ಆದ್ರೂ ಕೊಟ್ಬಿಡ್ತೀವಿ. ಕಸ್ಟಮರ್ ಮೇನು. ಬನ್ನಿ ತಗೊಳ್ಳಿ, ಯಾವ ಗಾಡಿ ಬೇಕಂದ್ರೂ. ಈ ಚಾನ್ಸ್ ನ ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಪ್ರೈಸ್ಗಳು ನೀವು ಬೇಕಾದ್ರೆ 4 ಕಡೆ ಕಂಪೇರ್ ಮಾಡ್ಕೊಂಡು ಬಂದು ತಗೋಬಹುದು. ಓಕೆ. ಸೊ ಅಷ್ಟೇ ಫ್ರೆಂಡ್ಸ್, ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗೋಣ. ಥ್ಯಾಂಕ್ ಯು. ಬಾಯ್.